ಕೇವಲ ಒಂದೇ ಒಂದು ಚಮಚ ಈ ಬ್ಲ್ಯಾಕ್ ಶ್ಯಾಂಪು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಸಾಕು. 6 ತಿಂಗಳು ವರ್ಷ ಹಾಕಿದ್ರೂ ನೀವು ಡೈ ಅಪ್ಲೈ ಮಾಡೋದು ಬೇಡ. ಯಾರ್ಯಾರಿಗೆ ಗ್ರೇ ಹೇರ್ಸು ಕಾಮನ್ ಪ್ರಾಬ್ಲಮ್ ಆಗಿರುತ್ತೋ ಅವ್ರಿಗೆ ರಾಮಬಾಣ ಅಂತ ಹೇಳ್ತೀನಿ ಈ ಬ್ಲ್ಯಾಕ್ ಶ್ಯಾಂಪು. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನಿದೆ ಹೇಮಾ ಬ್ಲ್ಯಾಕ್ ಶ್ಯಾಂಪು ಅಂದರೆ? ಎಸ್ ಇದು ಅದ್ಭುತವಾದ ಬ್ಲ್ಯಾಕ್ ಶ್ಯಾಂಪು. ಬರೀ ಬ್ಲ್ಯಾಕ್ ಶ್ಯಾಂಪು ಅಲ್ಲ, ಸುಮಾರಷ್ಟು ವಸ್ತುಗಳು ನೋಡಿ ಶುದ್ಧೀಕರಣ ಮಾಡಿ ಯೂಸ್ ಮಾಡಿರೋದು. ಓಕೆ, ಸೊ ಶುದ್ಧೀಕರಣ ಮಾಡಿಕೊಂಡು ಮಾಡಿರೋ ಅದ್ಭುತವಾದ ಬ್ಲ್ಯಾಕ್ ಶ್ಯಾಂಪು ಅಂತ ಹೇಳ್ತಾ, ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಾನು ಬ್ಲ್ಯಾಕ್ ಶ್ಯಾಂಪು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಇದರಲ್ಲಿ ಅಮೋನಿಯಾ ಇಲ್ಲ, PPT ಇಲ್ಲ, ನೋ ಆಡೆಡ್ ಪ್ರಿಸರ್ವೇಟಿವ್, ನೋ ಕೆಮಿಕಲ್ಸ್, ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ, ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್, ಆಯುರ್ವೇದದಲ್ಲಿ ಪ್ರೂವನ್. ನಿಮ್ಮ ಕೂದಲು 6 ತಿಂಗಳು ವರ್ಷ ಆದರೂ ಕಪ್ಪಗಿರೋದಕ್ಕೆ, ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಕೂದಲು ಉದ್ದಾಗಕ್ಕೆ, ಹೇರ್ ಫಾಲ್ ಇಮಿಡಿಯೇಟಾಗಿ ಸ್ಟಾಪ್ ಆಗೋದಕ್ಕೆ, ಆಯಿತಾ, ಡ್ಯಾಂಡ್ರಫ್ನ ಕಮ್ಮಿ ಮಾಡೋದಕ್ಕೆ, ಕಮ್ಮಿ ಎಲ್ಲ ಝೀರೋ ಮಾಡೋದಕ್ಕೆ. ಯಾರ್ಯಾರಿಗೆ ಮೊಣಕಾಲವರೆಗೂ ಕೂದಲು ಬೇಕು, ಹೇಮಾ ನಿನ್ನ ಥರ ಕೂದಲು ಬೇಕು ಅಂತ ವಾಟ್ಸಪ್ಪಲ್ಲಿ ಹಾಕ್ತಿರಲ್ಲ ಅಂಥವ್ರಿಗೆಲ್ಲ ನಾನೇ ಇದೇ ಶ್ಯಾಂಪೂನೇ ಯೂಸ್ ಮಾಡೋದು. ನಾನು ₹2 ₹1 ಶ್ಯಾಂಪು ಯೂಸೇ ಮಾಡಲ್ಲ. ಯಾರ್ಯಾರಿಗೆ ಇಷ್ಟು ದಟ್ಟವಾಗಿ ಇಷ್ಟು ಉದ್ದ ಕೂದಲು ಬೇಕು, ಈವನ್ ಆಫ್ಟರ್ 40-45 ಇಯರ್ಸ್ ಅಂಥವರು ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ 3 ಡಾಟ್ಸ್ ಇದೆಯಲ್ಲ ಅಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜಾಬ್ಗೆ ₹1 ಕತ್ರಿ ಬೀಳಲ್ಲ. ನೀವು ಹೈಪ್ ಮಾಡೋದ್ರಿಂದ ನನ್ನ ಚಾನಲು ನಿಮ್ಮ ಜಾಬ್ಗೆ ₹1 ಕತ್ರಿ ಬೀಳಲ್ಲ, ಹಂಗಂತ ನನಗೂ ₹1 ಕೊಡಲ್ಲ ಯೂಟ್ಯೂಬು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಜಸ್ಟ್ ಪಾಯಿಂಟ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಯಾರ್ಯಾರಿಗೆ ಬ್ಲ್ಯಾಕ್ ಶ್ಯಾಂಪು ಬೇಕೋ ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. 1 ತಿಂಗಳು ಸೆಲ್ಫ್ ಲೈಫ್ ಇದಕ್ಕೆ, ಓಕೆನಾ? 6 ತಿಂಗಳು ವರ್ಷ ಆದರೂ ನಿಮ್ಮ ಡೈ ಹೋಗಲ್ಲ ಇದರಿಂದ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ನಿಮ್ಮ ಹೇರ್ ಡೈ 6 ತಿಂಗಳು ವರ್ಷ ಆದರೂ ಇರಬೇಕು ಅಂತ ಅಂದಾಗ ನೀವು ಈ ಅದ್ಭುತವಾದ ಹೇರ್ ಡೈ ಶ್ಯಾಂಪು ಮಾಡ್ಕೊಳ್ಬೇಕಾಗತ್ತೆ. ಈ ಶ್ಯಾಂಪು ಒಂದೊಂದು ಕೂದಲು ಕಪ್ಪಗೆ ಮಾಡೋದ್ರಲ್ಲಿ ಎತ್ತಿದ್ಕೆ. ಇದನ್ನು ಮಾಡೋಕ್ಕೆ ಕೆಲವೊಂದು ಪ್ರೊಸೀಜರ್ಗಳಿದೆ, ಇದರಲ್ಲಿ ಯಾವುದೂ ಸ್ಕಿಪ್ ಮಾಡೋಂಗಿಲ್ಲ. ಈ ವಸ್ತುಗಳಲ್ಲಿ ಸುಮಾರು 8ರಿಂದ 10 ವಸ್ತುಗಳನ್ನ ಹಾಕಿದ್ದೀನಿ. ಇದಕ್ಕೇನಾದ್ರು ನೀವು ಅಲರ್ಜಿ ಆದರೆ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಇದನ್ನು ಉಪಯೋಗಿಸೋಕ್ಕೆ ಬರಲ್ಲ ಅಂತ ಹೇಳ್ತಾ, ನಿಮ್ಮ ಕೂದಲು ನೋಡಿ ಇಷ್ಟುದ್ದ, ಇಷ್ಟು ಸೋಂಪಾಗಿ, ಹೇರ್ ಫಾಲ್ ಇರಬಾರ್ದು, ಈವನ್ ಆಫ್ಟರ್ 40-45 ಬಿಳಿ ಕೂದಲು ಬರಬಾರ್ದು, ಕೂದಲು ಉದ್ದಾಗಿರಬೇಕು, ಹೇರ್ ಫಾಲ್ ನಿಂತಿರಬೇಕು, ಬುಡದಲ್ಲಿ ಕೂದಲು ಸ್ಟ್ರಾಂಗ್ ಆಗಿರಬೇಕು, ಮೊಣಕಾಲವರೆಗೂ ಕೂದಲು ಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗಬೇಡ. 6 ತಿಂಗಳು ವರ್ಷ ಆದರೂ ಹೋಗದೇನಂಥ ಹೇರ್ ಡೈ ಕೂದಲಲ್ಲಿ ಹಾಗೆ ಇರಬೇಕು ಅಂದರೆ ಈ ಸಿಂಪಲ್ ಆಗಿರೋ ಬ್ಲ್ಯಾಕ್ ಶ್ಯಾಂಪೂನ ಮನೇಲಿ ರೆಡಿ ಮಾಡ್ಕೊಳ್ಳಿ. 8ರಿಂದ 10 ಪದಾರ್ಥಗಳು ಉಪಯೋಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ನೋಡಿ. ನಾನು ನೊರೆಗೆ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಕಲರಿಂಗ್ ಏನೂ ಹಾಕಿಲ್ಲ, ಪ್ರಿಸರ್ವೇಟಿವ್. ಇದಕ್ಕೆ 1 ತಿಂಗಳು ಇದು ಶೆಲ್ಫ್ ಲೈಫ್. ಆರಾಮಾಗಿ ನೀವು ಎಷ್ಟೇ ಶ್ಯಾಂಪು ಸೋಪ್ ಹಾಕಿ ತಿಕ್ಕಿದ್ರೂ ಹೋಗದಿರೋಂಥ ಅದ್ಭುತವಾದ ಹೇರ್ ಡೈ. ಇದಕ್ಕೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಸೀಕ್ರೆಟ್ ಟಿಪ್ ನಂಬರ್ 1 ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನೊರೆ, ನೀವೇ ನೋಡ್ತಿದ್ದೀರಾ ಅಲ್ವಾ ಫ್ರೆಂಡ್ಸ್. ಇಲ್ಲಿ ರೀಟಾ, ಸೀಗೆಕಾಯಿ, ಆಮ್ಲ, ರೋಸ್ಮೇರಿ ಮತ್ತು ಒಂದು ಇಂಪಾರ್ಟೆಂಟ್ ವಸ್ತು ಅದೇನು ಅಂತ ನಾನು ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ ಹೇಳ್ತೀನಿ. ಅದೇ ರಾಮಬಾಣ. ನಿಮ್ಮ ಕೂದಲು ಕಪ್ಪಗೆ ಮಾಡೋಕ್ಕೆ ಮತ್ತು ನೀವೇನಾದ್ರು ಡೈ ಹಚ್ಕೊಂಡು ಅದು ಒಂದು 6 ತಿಂಗಳು ವರ್ಷ ಆದರೂ ಇರಬೇಕು ಅಂದರೆ ಆ ಕಪ್ಪು ವಸ್ತುನೇ ಕಾರಣ. ಅದನ್ನು ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಹೇಳ್ತೀನಿ ಅಂತ ಆಯಿತಾ. ಇಲ್ಲಿ ರೋಸ್ಮೇರಿ ಇಟ್ಟಿದ್ದೀನಿ, ಸೀಗೆಕಾಯಿ, ಆಮ್ಲ ಮತ್ತು ರೀಟಾ ಇಷ್ಟಿಟ್ಟಿದ್ದೀನಿ. ರೀಟದಲ್ಲಿ ಬೀಜ ಇರುತ್ತೆ, ಅದೆಲ್ಲ ಕುಟ್ಟಿ ಸಪ್ರೇಟ್ ಮಾಡ್ಕೊತೀನಿ. ಓಕೆ, ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಲೀಟ್ರಷ್ಟು ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರಿಗೆ ನಾನಿಲ್ಲಿ ರೀಟಾ, ರೋಸ್ಮೇರಿ, ಆ ಸೀಕ್ರೆಟ್ ವಸ್ತು ಏನು ಅಂತ ನಾನು ಹೇಳ್ತೀನಿ ಅದು, ಮತ್ತು ಸೀಗೆಕಾಯಿ 3:2:1 ರೇಷಿಯೋಲಿ ಇರಬೇಕು. ಅಂದರೆ 3 ಚಮಚ ನೀವು ಆಮ್ಲ ತೊಗೊಂಡ್ರೆ 2 ಚಮಚ ರೀಟಾ, 1 ಚಮಚ ಸೀಗೆಕಾಯಿ. ನೆಕ್ಸ್ಟು ಫ್ರೆಶ್ಶು ಅಲೋವೆರಾ ಲೀವ್ಸು, ಬೆಂಡೆಕಾಯಿ ಮತ್ತು ಹೈಬಿಸ್ಕಸ್ ದಾಸವಾಳದ ಎಲೆಗಳು, ಈರುಳ್ಳಿ ಸಿಪ್ಪೆ, ಕಲೋಂಜಿ ಇಷ್ಟು ಹಾಕಿದ್ದೀನಿ. ಬೆಂಡೆಕಾಯಿ ಹಾಕಿದ್ದೀನಿ ವಿಶೇಷ. ಅಗಸೆ ಬೀಜನೂ ಹಾಕ್ತೀನಿ, ಅದು ಹೇಳ್ತೀನಿ ನಿಮ್ಮ ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ ಆಯಿತಾ. ಅಗಸೆ ಬೀಜ, ಬೆಂಡೆಕಾಯಿ, ಈರುಳ್ಳಿ ಸಿಪ್ಪೆ, ಕಲೋಂಜಿ, ಮೆಂತ್ಯೆ, ರೋಸ್ಮೇರಿ, ರೀಟಾ, ಆಮ್ಲ, ಇದು ಸೀಗೆಕಾಯಿ ಮತ್ತು ಆ ಸೀಕ್ರೆಟ್ ಕಾಯಿ ಒಂದು ಹಾಕಿದ್ದೀನಿ. ಇಷ್ಟು ಕುದಿಸ್ಕೋಬೇಕು. ಬೆಂಡೆಕಾಯಿ ಯೂಶ್ವಲಿ ಯಾರೂ ಹಾಕಲ್ಲ ಶ್ಯಾಂಪು ಮಾಡುವಾಗ, ನಾನು ಹಾಕಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಹೇರ್ ಫಾಲ್ ಈಗ ಅಲ್ವಾ, ವಿತೌಟ್ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಇಂಟರ್ನಲ್ ಏನಾದ್ರು ಹಿಮೋಗ್ಲೋಬಿನೋ ಅದು ಇದು ತೊಂದರೆ ಇದ್ದರೆ ಬರುತ್ತೆ. ಸೊ ಅಂಥದ್ದನ್ನೆಲ್ಲ ಇಮ್ಮಿಡಿಯೇಟಾಗಿ ಫುಲ್ ಸ್ಟಾಪ್ ಹಾಕತ್ತೆ ಬೆಂಡೆಕಾಯಿ. ಯಾರೂ ಬೆಂಡೆಕಾಯಿ ಹಾಕಿ ಶ್ಯಾಂಪು ಮಾಡಲ್ಲ. ಇದಕ್ಕೆ 1ರಿಂದ 2 ಚಮಚ ಅಗಸೆ ಬೀಜ ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕು. ನಿಮಗೆ ಇಲ್ಲೇ ನಿಮಗೆ 2 ವಿಷಯ ನೀವು ನೋಟ್ ಮಾಡ್ಕೋಬೇಕು. ಏನು ಅಂದರೆ ನಾವು ಎಷ್ಟೊತ್ತು ಕುದಿಸ್ತೀವಿ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ 2 ವಿಷಯ ಇಂಪಾರ್ಟೆಂಟ್ ಆಗುತ್ತೀನಿ.
ಒಂದು ಆ ಶಾಂಪು ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ. ಎರಡನೇದು ನೊರೆ ಬರುತ್ತೆ. ಸೊ ಅಳತೆ ಪ್ರಮಾಣ ನಿಖರವಾಗಿದ್ದರೆ ಮಾತ್ರ ಈ 2-5 ಶಾಂಪು ರೆಡಿ ಆಗುತ್ತೆ. ಇದು ಮೋಸ್ಟ್ ರಿಕ್ವೆಸ್ಟೆಡ್. ವಾಟ್ಸಪ್ಪಲ್ಲಿ ಎಲ್ಲರೂ ನನಗೆ ಹೇಮಾ ಈ ವಿಡಿಯೋ ಮಾಡು ಅಂತ. ಓಕೆ, ಸೊ ಇವಾಗ ಇದು ತಣ್ಣಕ್ಕಾಗಿದೆ. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ನೋಡಿ ಬಿಸಿ ಇರುವಾಗಲೂ ನಮಗೆ ಕಲರ್ ಚೇಂಜ್ ಆಗಿದೆ, ನೊರೆ ಇದೆ. ಇದು ತಣ್ಣಕ್ಕೆ ಹಾಕ್ಬಿಡ್ತೀನಿ. ಆವಾಗಲೂ ನನಗೇನಿರಬೇಕು, ಕಲರ್ ಅದೇ ಕಲರ್ ಇರಬೇಕು, ನೊರೆ ಬರಬೇಕು. ತಣ್ಣಕ್ಕಿರುವಾಗಲೂ ಸೇಮ್ ಇದಿರಬೇಕು, ಇಲ್ಲ ಅಂದರೆ ನಿಮಗೆ ಶಾಂಪು ರೆಡಿಯಾಗಿಲ್ಲ ಅಂತ ಅರ್ಥ, ನೊರೆ ಏನಾದ್ರು ಹುಟ್ಟೋದ್ರೆ. ಇದನ್ನು ಒಂದು ಮಲ್ಬಟ್ಟೆ ತೊಗೊಂಡು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರು ಮಾಡೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೋಡಿ, ನಮಗೆ ಶಾಂಪು ರೆಡಿ ಆಗೋಗಿದೆ 100% ಅಂತ ಈ ಫಿಲ್ಟ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಹೆಂಗೆ ಹೇಮಾ ಅಂದರೆ ನೋಡಿ, ಇವಾಗ ಫಿಲ್ಟ್ರ್ ಮಾಡ್ತಿದ್ದೀನಲ್ಲ, ಜಸ್ಟ್ ಅಬ್ಸರ್ವ್ ದ ಬಾಟಮ್ ಆಫ್ ದ ಕ್ಲೋತ್. ಆ ಬಟ್ಟೆಯನ್ನು ಕೆಳಗಡೆ ಭಾಗನ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಅದು ವೀಡಿಯೋಲು ನಾನು ಶೇರ್ ಮಾಡಿದ್ದೀನಿ, ಶೂಟ್ ಮಾಡಿ ಶೇರ್ ಮಾಡಿದ್ದೀನಿ. ಯಾಕೆಂದರೆ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ, ಪಾಪ ಅವ್ರಿಗೆ ಚಿಕ್ಕ ಟಿಪ್ಸ್ಗಳು ಹೇಳೋಣ ಅಂತ ಮಿಸ್ ಆಗೋದ್ರೆ, ಪಾಪ ಇಷ್ಟು ಖರ್ಚು ಮಾಡಿ ಅವ್ರು ಈ ಶಾಂಪು ಮಾಡ್ಕೋಬೇಕಾದ್ರೆ ಮನೇಲಿ ಯಾವುದು ವೇಸ್ಟ್ ಮಾಡಬಾರ್ದು ಅಲ್ವಾ. ಒಂದೊಂದು ರೂಪಾಯಿ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ನಿಮಗೆ ನೊರೆ ಬರ್ತಿದೆಯಾ? ಓಕೆ, ಇವಾಗ ನಿಮ್ಮ ಶಾಂಪೂ ರೆಡಿ. ಬಿಸಿ ಇದ್ದಾಗೂ ನಮಗೆ ಕಲರು ನೊರೆ ಬರಬೇಕು, ತಣ್ಣಕ್ಕಾದರೂ ಕಲರು ನೊರೆ ಬರಬೇಕು, ಅದು ಫಿಲ್ಟ್ರು ಮಾಡಬೇಕಾದ್ರೂ ಕಲರು ನೊರೆ ಬರಬೇಕು. ಇದೇ ಸೀಕ್ರೆಟ್ ಟಿಪ್ ನಂಬರ್ 1 and 10 ಅಂತಲೇ ಹೇಳ್ಬೋದು. ನೋಡಿ ನೊರೆ ಹೆಂಗಿದೆ, ಫಸ್ಟ್ ಕ್ಲಾಸಾಗಿದೆ. ಸೊ ಇದನ್ನು ನೀವೇನಂತೀವಿ, ಇಮ್ಮಿಡಿಯೇಟಾಗಿ ನೀವು ಶಾಂಪು ಹಿಂಗೆ ಮಾಡ್ಕೊಳಂಗಿದ್ರೆ ಇನ್ನೂ ಅದ್ಭುತವಾದ ರಿಸಲ್ಟು. ಸೊ 1 ತಿಂಗಳು ಪ್ರಿಸರ್ವೇಟಿವ್ ಕೈಯಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಡೌಟ್ ಬರುತ್ತೆ, ಹೇಮಾ ನೊರೆ ಬರುತ್ತೋ ಇಲ್ವೋ, ನಿಮಗೇನು ಆ್ಯಡೆಡ್ ಹಾಕಿಲ್ಲ, ಪ್ರಿಸರ್ವೇಟಿವ್ ಅಮೋನಿಯಾ ಫ್ರೀ, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ ಆಯಿತಾ. ಈಗ ಫ್ರೆಶ್ಶು ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಗಿಡದೇ ಹಾಕಬೇಕು, ಇದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲಿ ನಾನು ತೋರಿಸಿದ್ದಕ್ಕೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ ಫ್ರೆಂಡ್ಸ್, ಯಾವುದಕ್ಕೂ ಇಲ್ಲ ಆಯಿತಾ. ಸೊ ಬೆಂಡೆಕಾಯ್ದು ಒಂದು ಹೇಳ್ಬಿಡ್ತೀನಿ. ಬೆಂಡೆಕಾಯಿ ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆಯೋ ಅದನ್ನು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡುತ್ತೆ ಆಯಿತಾ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದುವರೆಗೂ ಬೆಂಡೆಕಾಯಿ ಯಾರೂ ಹಾಕಿಲ್ಲ ಶಾಂಪೂಗೆ, ಫಸ್ಟ್ ಟೈಮ್. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಬೆಂಡೆಕಾಯ್ದೆ ಒಂದು 30 ನಿಮಿಷ ವೀಡಿಯೋ ಹೊಟ್ಟೋಗುತ್ತೆ, ಲಾಂಗ್ ವೀಡಿಯೋ ಆಗೋಗುತ್ತೆ ಆಯಿತಾ. ಕಮ್ ಟು ದ ಪಾಯಿಂಟ್ ಅಂತಾರೆ ಕೆಲವರು. ಸೊ ಅಂಥವ್ರಿಗೋಸ್ಕರ ಗೂಗಲಲ್ಲಿ ಸರ್ಚ್ ಮಾಡಿ ಅಂತ ಹೇಳ್ತಾ, ಇದನ್ನು ಗಾಜಿನ ಬಾಟ್ಲಲ್ಲೇ ಹಾಕಬೇಕು, ಸ್ಟೀಲು ಪ್ಲಾಸ್ಟಿಕಲ್ಲಿ ಹಾಕಬೇಡಿ. ಓಕೆನಾ. ಸೊ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೀವು ಸ್ಕಿಪ್ ಮಾಡಿದ್ರೆ ಒಂದೊಂದು ಪಾಯಿಂಟು ಮಿಸ್ ಆಗುತ್ತೆ. ನನಗೆ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ನೀವು ಹೇಳಿಬಿಡಿ, ಮೇಡಮ್ ಸಿಸ್ಟರ್ ಇದನ್ನು ಗೊತ್ತಾಗಲಿಲ್ಲ, ಮ್ಯಾಮ್ ಇದನ್ನು ಗೊತ್ತಾಗಲಿಲ್ಲ ಅಂತ. ಯಾಕಂದರೆ ಡೀಟೇಲ್ ಡಿಸ್ಕ್ರಿಪ್ಷನ್ ವೀಡಿಯೋ ಇವತ್ತು ಶೇರ್ ಮಾಡಿದ್ದೀನಿ. ಸೊ ಕೆಲವೊಂದು ಡೌಟ್ಸ್ ಇರುತ್ತೆ, ಹೇಮಾ ನೊರೆ ಬರುತ್ತಾ ಶಾಂಪು? ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೊರೆ ಬಂದೇ ಬರುತ್ತೆ. ಯಾಕೆಂದರೆ ರೀಟಾ ಹಾಕಿದ್ದೀನಿ. ರೀಟಾದಲ್ಲಿ ಬೀಜ ಪ್ರಮಾಣ ಪೋಷನ್ ಯಾವ ರೀತಿ ಇರಬೇಕು ಅಂದರೆ, ಆಮ್ಲ 3 ಚಮಚ, 3 ಟೀ ಸ್ಪೂನ್, ರೀಟಾ 2 ಟೀ ಸ್ಪೂನ್, 1 ಟೀ ಸ್ಪೂನ್ ಶೀಗೆಕಾಯಿ. ಈ ರೇಷಿಯೋ ಇಟ್ಕೊಂಡು ಮಾಡಿ. ನಿಮ್ಮ ಕೂದಲು 6 ತಿಂಗಳು ವರ್ಷ ಆದರೂ ಬಿಡಿ ಕೂದಲಾಗಲ್ಲ. ಎಷ್ಟೋ ಜನ ಏನಂತೀವಿ, ಡೈ ಹಾಕೋತಾರೆ. ಡೈ ಹಾಕ್ಕೊಂಡು ಅಯ್ಯೋ 15-20 ದಿನಕ್ಕೆಲ್ಲ ಹೊಟ್ಟೋಗುತ್ತೆ ಅಂತಾರೆ. ಯಾಕೆಂದರೆ ನೀವು ಬಳಸೋ ₹2 ₹1 ಶಾಂಪೂಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಬಟ್ ಈ ಶಾಂಪೂಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ಅದ್ಭುತವಾದ ಶಾಂಪೂ. ಅಮೋನಿಯಾ ಇಲ್ಲ, PPT ಇಲ್ಲ. ಓಕೆ, ನಾನು ಬಳಸಿರೋದು ಈರುಳ್ಳಿಲಿ ಒಂದು ಎನ್ಸೈಮ್ ಇದೆ, ಈರುಳ್ಳಿ ಸಿಪ್ಪೆಲಿ ಕೂದಲನ್ನ ಕಪ್ಪಗೆ ಮಾಡುತ್ತೆ ಆಯಿತಾ, ದಟ್ಟವಾಗಿ ಬೆಳೆಸುತ್ತೆ. ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಕೂದಲನ್ನು ಕಪ್ಪಗೆ ಮಾಡುತ್ತೆ. ಕಲೋಂಜಿ ಕೂದಲನ್ನು ಕಪ್ಪಗೆ ಮಾಡುತ್ತೆ. ಮೆಂತ್ಯ ಕಾಳು ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ. ಕರ್ಬೇವಿನ ಸೊಪ್ಪು ಹೇಳಿದ್ದೀನಿ ಈಗಾಗಲೇ. ಶೀಗೆಕಾಯಿ, ಆಮ್ಲ ಏನು ಮಾಡುತ್ತೆ ಹೇಳಿ, ಕೂದಲನ್ನ ಕಪ್ಪಗೆ ಮಾಡುತ್ತೆ ಅಲ್ವಾ. ಸೊ ಇಂಥ ಅದ್ಭುತವಾದ ಶಾಂಪೂನು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ಓಕೆನಾ. ಸೊ ನೊರೆ ಡೆಫಿನೆಟಾಗಿ ಬರುತ್ತೆ. ಇದನ್ನು ನೀವು ಏನಂತೀವಿ, 1 ತಿಂಗಳಿಗೆ ಒಂದು ಸಲ ಮಾಡಿಟ್ಕೊಳ್ಳಿ. ಯಾಕೆಂದರೆ ಇದು ಪ್ರಿಸರ್ವೇಟಿವ್ ಇಲ್ಲ. ಸೊ ನಾನು ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ ಆ್ಯಡ್ ಮಾಡಲ್ಲ ನನ್ನ ಪ್ರಾಡಕ್ಟ್ಸಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ವಾಟ್ಸಪ್ ನಂಬರ್ ಸ್ಟಾರ್ಟಿಂಗ್ ಆಫ್ ದ ವೀಡಿಯೋ ಹಾಕಿದ್ದೀನಿ. ಓಕೆನಾ. ಯಾರ್ಯಾರು ಬೇಕೋ ಸೋಪ್ ಆರ್ಡರ್ಸ್ ಮಾಡ್ಕೊಳ್ಳಿ, ಇನ್ನು ಯಾವ್ಯಾವ ಪ್ರಾಡಕ್ಟ್ಸ್ ಬೇಕೋ ಆರ್ಡರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.